ಇಲ್ಲಿ ಪ್ರಧಾನವಾಗಿ ನಕ್ಷತ್ರಗಳು ಕಾಣಿಸೋದಿಲ್ಲ, ಆದರೆ ಬಲವಂತವಾಗಿ ನೋಡಿಸ್ತಾರೆ ನನಗೆ. ಆ ಸಪ್ತರ್ಷಿ ಮಂಡಲದ ಒಳಗಡೆ ಎಲ್ಲ ನಕ್ಷತ್ರಗಳು ಕೂಡ ಎದ್ದು ಕಾಣುತ್ತಿರುತ್ತವೆ. ಇದು ಏನು ಸೂಚನೆ ಕೊಡುತ್ತೆ ಅಂತಂದ್ರೆ, ನಮಗೆ ತಿಳಿದುಕೊಂಡಿರತಕ್ಕಂತಹ ವಿಷಯ ಇನ್ನು ತಿಳಿದಿಲ್ಲ ನಮಗೆ, ಆ ವಿಷಯದ ಕಡೆಗೆ ಧಾವಿಸ್ತಾ ಇದ್ದೀವಿ ಎನ್ನುವ ಸಾಂಕೇತಿಕವನ್ನು ಗೊತ್ತುಪಡಿಸುತ್ತೆ. ಗಂಡ ಹೆಚ್ಚು, ಹೆಂಡತಿ ಕಡಿಮೆ, ಹೆಂಡತಿ ಹೆಚ್ಚು, ಗಂಡ ಕಡಿಮೆ. ಆದರ್ಶ ನಮ್ಮ ಭಾರತೀಯ ಸನಾತನ ಸಂಪ್ರದಾಯದಲ್ಲಿ ಆ ವಿವಾಹ ಅನ್ನೋದು ಒಂದು ಸಂಬಂಧದ ಜೊತೆಗಿರತಕ್ಕಂತಹ ಮಾಂಗಲ್ಯ ಧಾರಣೆಯಿಂದ ಹಿಡಿದು ಸಜೀಕಾಗುಣದಿಂದ ಹಿಡಿದು ಸಪ್ತಪದಿಯಿಂದ ಹಿಡಿದು ಎಲ್ಲವನ್ನು ಆದ ನಂತರ ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರಿದ್ದಾರೆ, ಅಪ್ಪ ಅಮ್ಮ ಇವರೆಲ್ಲರೂ ಇದ್ದಾರಲ್ಲ, ಕೋಪ ಬಂದಾಗ ಸಹಿಸಿಕೋ ಅನ್ನೋದನ್ನ ಇಲ್ಲಿ ಹೇಳಿಕೊಟ್ರೆ, ಗಂಡನ ಪರಿಸ್ಥಿತಿ ಹೆಂಡತಿಗೆ ಗೊತ್ತಾಗ್ಬೇಕು ಅಂತಂದ್ರೆ ಆ ಗಂಡ ಅನುಭವ ಬಡವ ಆಗಬೇಕಂತೆ. ಅದೇ ಗಂಡನಿಗೆ ಹೆಂಡತಿ ಏನಂತ ಗೊತ್ತಾಗಬೇಕಾದ್ರೆ ಅನಾರೋಗ್ಯವಂತಲಾಗಬೇಕಂತೆ. ಹೇಗೆ ಗುರುಗಳು ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಈ ರೀತಿಯಾಗಿ ವರ್ತನೆ ಮಾಡಬಾರದು ಅನ್ನೋದನ್ನ ತಿಳಿದುಕೊಡ್ತಕ್ಕಂಥ ಕಾನ್ಸೆಪ್ಟ್. ಸಮಾನತೆ ಅನ್ನೋ ಒಂದೇ ಒಂದು ಪದ ಇಬ್ಬರಲ್ಲೂ ಇದೆ, ಹೆಚ್ಚು ಕಡಿಮೆ ಅಂತ ಎಲ್ಲೋ ಇಲ್ಲ. ನಮಸ್ಕಾರ. ನವಶಕ್ತಿ ಪೀಠಂ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನೀವು ನಮ್ಮ ವಾಹಿನಿಯನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಪ್ರತಿನಿತ್ಯದ ಆಚರಣೆ, ನಮ್ಮ ಇತಿಹಾಸ ಹಾಗೂ ನಮ್ಮ ಸಂಪ್ರದಾಯದ ಬಗ್ಗೆ ಹಲವಾರು ಮಾಹಿತಿಯನ್ನು ಗುರೂಜಿಯವರು ಒಂದೊಂದು ಸಂಚಿಕೆಯಲ್ಲೂ ಕೂಡ ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಬರ್ತಾ ಇದ್ದಾರೆ. ಸೊ ಇವತ್ತು ಕೂಡ ಒಂದು ವಿಶೇಷವಾದಂತಹ ಮಾಹಿತಿ ನಮ್ಮೆಲ್ಲರಿಗಾಗಿ ಕಾದಿದೆ. ಅದಕ್ಕಿಂತ ಮುಂಚಿತವಾಗಿ ಗುರೂಜಿಯವರನ್ನು ಬರ್ಮಾಡ್ಕೊಳ್ಳೋಣ. ಎಂದಿನಂತೆ ನಮ್ಮೊಂದಿಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಬಾಂಧವ್ಯ ಅಂತ ಹೇಳಬಹುದು. ಮದುವೆಯಲ್ಲಿ ಮಾಂಗಲ್ಯ ಧಾರಣೆ ಆಗ್ತಿದ್ದಂಗೆ ಧಾರೆ ಎರೆಯುವಂಥದ್ದು ಇರುತ್ತೆ, ಹಾಗೆ ಸಪ್ತಪದಿ ಇರುತ್ತೆ. ಅದಾದ ನಂತರ ಬರುವಂಥದ್ದು ಒಂದು ನಕ್ಷತ್ರವನ್ನು ತೋರಿಸುವಂತಹ ವಿಧಾನ. ಸೊ ಇದು ಯಾಕೆ ಮಾಡಲಾಗುತ್ತೆ? ನಕ್ಷತ್ರ ಕಾಣಿಸಿಲ್ಲ ಅಂದರೂ ಕೂಡ ಹೌದು ಅಂತ ಒಪ್ಕೊಳ್ಳುವಂತಹ ಸಂಪ್ರದಾಯ ಬಹಳ ಹಿಂದಿನಿಂದಲೂ ಕೂಡ ಬಂದಿರೋದ್ರಿಂದ ವಿಶೇಷವಾಗಿ ಆ ನಕ್ಷತ್ರವನ್ನು ನಾವು ಯಾಕೆ ನೋಡಬೇಕು, ಹಾಗೆ ಅರುಂಧತಿ ನಕ್ಷತ್ರವನ್ನೇ ನೋಡಿ ಅಂತ ಪುರೋಹಿತರು ಯಾಕೆ ಹೇಳ್ತಾರೆ? ತಿಳಿಸ್ಕೊಡಿ ಗುರುಜಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಂತ್ರದಲ್ಲೇ ಅರುಂಧತಿ ವಸಿಷ್ಠಾಭ್ಯಾಂ ನಮಃ, ಶಚಿ ಪುರಂದರಾಭ್ಯಾಂ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ, ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ, ಪಾರ್ವತಿ ಪರಮೇಶ್ವರಾಭ್ಯಾಂ ನಮಃ. ನೋಡಿ, ಇದೆಲ್ಲ ಜೋಡಿ ಅಂದರೆ ದಂಪತಿಗಳನ್ನೇ ಇಲ್ಲಿ ಸ್ಮರಣೆ ಮಾಡುವಂಥದ್ದು. ಸಚಿ ಪುರಂದರ ಅಂದರೆ ಸಚೀದೇವಿ ಮತ್ತು ಇಂದ್ರನನ್ನು ನಾವು ಸ್ಮರಣೆ ಮಾಡುವಂಥದ್ದು. ಇಲ್ಲಿ ಪ್ರಧಾನವಾಗಿ ನಕ್ಷತ್ರಗಳು ಕಾಣಿಸೋದಿಲ್ಲ, ಆದರೆ ಬಲವಂತವಾಗಿ ನೋಡಿಸ್ತಾರೆ ನಮಗೆ. ಈ ವಧುವರು ನನಗೇನು ಕಾಣ್ತಾ ಇಲ್ಲ ಅಂತಾರೆ. ಹಗಲಲ್ಲಿ ಎಂತ ಕಾಣೋದು? ರಾತ್ರಿ ಕಾಣೋದೇ ಕಷ್ಟ, ಇನ್ನು ಹಗಲಲ್ಲಿ ಏನು ಕಾಣುತ್ತೆ? ಆದರೂ ಅರುಂಧತಿಯನ್ನು ಯಾಕೆ ತೋರಿಸ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆ. ಅರುಂಧತಿ ಇನ್ನೂ ಬೇಕಾದಷ್ಟಿದೆ. ಇಲ್ಲಿ ಅಸ್ಟ್ರಾನಮಿ ಖಗೋಳಶಾಸ್ತ್ರ ವೈಜ್ಞಾನಿಕವಾಗಿ ಏನು ತಿಳಿಸುತ್ತೆ ಅಂತಂದರೆ, ಅದೊಂದು ಬೈನರಿ ಸ್ಟಾರ್ ಸಿಸ್ಟಮ್. ಆ ಬೈನರಿ ಸ್ಟಾರ್ ಸಿಸ್ಟಮ್ ಇದೆಯಲ್ಲ, ಅಲ್ಲಿ ಏನಂತಂದರೆ ಅವಳಿ ಇರ್ತಕ್ಕಂತಹದ್ದು. ಅವಳಿ ಮಿಲನ ಹೇಗಿರುತ್ತೆ ಅಂತಂದರೆ, ಈ ಒಂದು ಅರುಂಧತಿ ನಕ್ಷತ್ರವನ್ನು ತೋರಿಸುವಂಥ ಉದ್ದೇಶ ಅಲ್ಲಿರ್ತಕ್ಕಂತಹ ಸಪ್ತರ್ಷಿ ಮಂಡಲ ಕಾಣಿಸೋದಿಲ್ಲ, ಅದು ಮಂದ ಮೊದಲೇ. ಆದರೆ ಆ ಸಪ್ತರ್ಷಿ ಮಂಡಲದ ಒಳಗಡೆ ಎಲ್ಲ ನಕ್ಷತ್ರಗಳು ಕೂಡ ಎದ್ದು ಕಾಣುತ್ತಿರುತ್ತವೆ. ಇದು ಏನು ಸೂಚನೆ ಕೊಡುತ್ತೆ ಅಂತಂದರೆ, ನಮಗೆ ತಿಳಿದುಕೊಂಡಿರತಕ್ಕಂತಹ ವಿಷಯ ಇನ್ನು ತಿಳಿದಿಲ್ಲ ನಮಗೆ, ಆ ವಿಷಯದ ಕಡೆಗೆ ಧಾವಿಸ್ತಾ ಇದ್ದೀವಿ ಎನ್ನುವ ಸಾಂಕೇತಿಕವನ್ನು ಗೊತ್ತುಪಡಿಸುತ್ತೆ. ಇನ್ನು ಅದರಲ್ಲಿ ಜ್ಞಾನವನ್ನು ಪಡೆದಕ್ಕೂ ಅಂತ ಅದಕ್ಕೆ ಅರುಂಧತಿ ವಸಿಷ್ಠಾಭ್ಯಾಂ ನಮಃ ಅನ್ನೋ ಮಂತ್ರವನ್ನು ಹೇಳಿ ಅದನ್ನು ತೋರಿಸಲಾಗತ್ತೆ. ನೀವು ಆ ಸಪ್ತರ್ಷಿ ಮಂಡಲದ ಅಲ್ಲಿ ಉಳಿದಿರುವ ಎಲ್ಲ ನಕ್ಷತ್ರಗಳನ್ನು ನೋಡ್ತಾ 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 ಗಮನಿಸಿದ್ದಾಗೆ ನಿಧಾನ ಗೋಚರ ಆಗುತ್ತೆ ಅದು. ಆನಂತರ
ಹಾಗೆ ಅದಕ್ಕೆ ಆ ಮಂತ್ರ ಪುರಸ್ಸರ ಹೇಳ್ತಾ ಒಂದು 5-6 ನಿಮಿಷ ಆದ ನಂತರ ಆ ಒಂದು ಅರುಂಧತಿ ನಮ್ಮ ಸ್ಫುರಣಕ್ಕೆ ಬರ್ತಾಳೆ. ಅಂತಹ ಸ್ಫುರಣಕ್ಕೆ ಬಂದದ್ದು ಮತ್ತೆ ಅದೇ ಹೇಳಿದೀಗ ನಾನು, ನಮಗೆ ತಿಳಿದುಕೊಂಡಿರುವ ವಿಷಯ ಬಿಟ್ಟು ತಿಳಿಯದ ವಿಷಯದ ಕಡೆಗೆ ಧಾವಿಸುತ್ತೆ ಅದು. ಆ ನಂತರ ಜ್ಞಾನದ ಸಂಕೇತವಾಗಿರುತ್ತೆ. ಅದಕ್ಕಾಗಿ ಅರುಂಧತಿ ವಶಿಷ್ಠರನ್ನು ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ, ಗಂಡ ಹೆಚ್ಚು ಹೆಂಡತಿ ಕಡಿಮೆ, ಹೆಂಡತಿ ಹೆಚ್ಚು ಗಂಡ ಕಡಿಮೆ. ಬಹುಶಃ ಎಲ್ಲಾದರೂ ಅಲ್ಪ ಸ್ವಲ್ಪ ನಿಮಗೆ ಕಾಣಿಸಬಹುದೇನೋ. ಯಾವುದೇ ಕಾರಣಕ್ಕೂ ಈಗ ನಾನು ಹೇಳಿದ ಇಷ್ಟೂ ಮಂತ್ರಗಳಲ್ಲಿ ಲವಶೇಷವೂ ಇಲ್ಲ, ಯಾವುದೇ ಕಾರಣಕ್ಕಿರೋದಿಲ್ಲ. ಸಮಾನತೆ ಇರುವಂಥದ್ದಿಲ್ಲಿ. ಅರುಂಧತಿ ವಶಿಷ್ಠರಿಬ್ಬರೂ ಸಮಾನತೆ ಹಾಗೂ ಶ್ರದ್ಧೆ ಭಕ್ತಿಗೆ, ಮತ್ತೊಂದು ಪಾತಿವ್ರತಕ್ಕೆ. ಪಾತಿವ್ರತ ಅದು ಶಕ್ತಿಯ ಸಂಪನ್ನತೆಯನ್ನು ತೋರಿಸುವಂಥದ್ದು. ಅದಕ್ಕಾಗಿಯೇ ಅರುಂಧತಿಯ ವಶಿಷ್ಠರ ಹಾಗೆ ಬದುಕಿ ಬಾಳಬೇಕು. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ. ಆಮೇಲೆ ಆದರ್ಶ ದಂಪತಿಗಳು, ಮೊದಲೇ ನೀವು ಕೇಳಿದ ಹಾಗೆ ಆದರ್ಶ ನಮ್ಮ ಭಾರತೀಯ ಸನಾತನ ಸಂಪ್ರದಾಯದಲ್ಲಿ ಆ ವಿವಾಹ ಅನ್ನೋದು ಒಂದು ಸಂಬಂಧದ ಜೊತೆಗೆ ಇರತಕ್ಕಂತಹ ಮಾಂಗಲ್ಯಧಾರಣೆಯಿಂದ ಹಿಡಿದು ಸಜೀಕಾಗುಡದಿಂದ ಹಿಡಿದು ಸಪ್ತಪದಿಯಿಂದ ಹಿಡಿದು ಎಲ್ಲವನ್ನು ಆದ ನಂತರ ಹೊರಗಡೆ ಕರೆದುಕೊಂಡು ಬಂದು ಅರುಂಧತಿಯ ದರ್ಶನವನ್ನು ಮಾಡಿಸ್ತಾರೆ. ಏನು ಅರುಂಧತಿ ದರ್ಶನ ಮಾಡಿದಾಗ ಬಹುಶಃ ಆ ಹೆಣ್ಣು ಮಗುವಿಗೆ, ಆ ಗಂಡಿಗೆ ಅದರ ಬಗ್ಗೆ ತಿಳುವಳಿಕೆ ಮೂಡಿಸುವಂಥದ್ದು. ಅಂದರೆ ಹೀಗೆ ಬದುಕಿದ್ದಾರೆ ಅಂತಂದರೆ ಆ ಸಪ್ತಪದಿ ಹೇಳುವಾಗ ಒಂದೊಂದು ಹೆಜ್ಜೆಯನ್ನು ಕೂಡ ಇಡ್ತಾ ಅಲ್ಲಿ ಹೇಗೆ ನಡ್ಕೋಬೇಕು ನೋಡು. ನಾನು ಇಷ್ಟು ದಿವಸ ಒಬ್ಬೊಂಟಿಗನಾಗಿದ್ದೆ, ನೀನು ನನ್ನ ಬದುಕಿಗೆ ನಾನು ಒಂಟಿಯಾಗಿದ್ದೆ, ಈಗ ನೀನು ಜಂಟಿಯಾಗಿ ಬಂದಾಗಿದೆ, ಯಾವ ರೀತಿಯಾಗಿ ಇರಬೇಕು. ನಂತರ ಹೆಜ್ಜೆ 4 ಇಟ್ಟು ಮಮತೆಯ ಮಡದಿಯಾಗು ಅಂತಂದರೆ ಏನಾದರ ಅರ್ಥ, ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರಿದ್ದಾರೆ, ಅಪ್ಪ ಅಮ್ಮ ಇವರೆಲ್ಲರೂ ಇದ್ದಾರಲ್ಲ, ಕೋಪ ಬಂದಾಗ ಸಹಿಸಿಕೋ ಅನ್ನೋದನ್ನ ಇಲ್ಲಿ ಹೇಳಿಕೊಟ್ರೆ ಬಹುಶಃ ಅಲ್ಲಿ ಓ ಹೌದು ಅವತ್ತು ಹೇಳಿದ ಸಪ್ತಪದಿಯಲ್ಲಿ ಬಹುಶಃ ದೊಡ್ಡವರಿಗೆ ಕಾರಣ ಇಲ್ಲದೆ ಕೋಪ ಬಂದರೂ ಬಹುಶಃ ನಮ್ಮದು ತಪ್ಪಿದೆಯೋ ತಪ್ಪಿಲ್ವೋ ಆದರೂ ಅವರೇನಾದರೂ ಬೈದಾಗ ಸಹಿಸಿಕೊಂಡು ಜ್ಯೇಷ್ಠಲಕ್ಷ್ಮಿ ಆಗಬೇಕು ಅನ್ನೋದು ಹೇಗೆ ಇಲ್ಲಿ ತಿಳುವಳಿಕೆಯನ್ನು ಮೂಡಿಸುತ್ತದೆಯೋ ಹಾಗೆಯೇ ಅರುಂಧತಿ ಅನ್ನುವ ಆ ಒಂದು ಮಹಾಪಾತಿವ್ರತ್ಯವನ್ನು ಹೊಂದಿರತಕ್ಕಂಥ ಅರುಂಧತಿ ಹಾಗೆಯೇ ನಾವು ಬದುಕಬೇಕು. ಆಮೇಲೆ ಎಲ್ಲೂ ತಾರತಮ್ಯ ಇಲ್ಲ. ಇಲ್ಲಿ ಅರುಂಧತಿಯಲ್ಲಾಗಿರಬಹುದು ಮತ್ತು ವಶಿಷ್ಠರಲ್ಲಾಗಿರಬಹುದು ಸಮಾನತೆ ಇರತಕ್ಕಂತಹದ್ದು. ಅದು ಕಷ್ಟ ನಷ್ಟವಾಗಲಿ, ದುಃಖ ದುಮ್ಮಾನವಾಗಲಿ, ಎಲ್ಲೋ ಒಂದು ಕಡೆ ಈ ಸಂಸಾರಕ್ಕೆ ಸಂಬಂಧಪಟ್ಟಾಗ ಒಂದು ಮಾತನ್ನು ಎಚ್ಚರಿಸಿ ಹೇಳ್ತಾನೆ. ನಮಗೆ ನಮ್ಮ ಮಗಳು ಏನು ಅಂತ ಗೊತ್ತಾಗಬೇಕು ಅಂತಂದರೆ ಅವಳ ವಯಸ್ಸಿಗೆ ಬರಬೇಕಂತೆ. ಅದೇ ನಮ್ಮ ಮಗ ಏನು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಅವನಿಗೊಂದು ಮದುವೆ ಹಾಕಬೇಕಂತೆ. ಅವನ ಮಡದಿ ಬಂದ ಮೇಲೆ ಅವನು ಎಷ್ಟು ಬದಲಾಗ್ತಾನೆ ಅನ್ನೋದು ಗೊತ್ತಾಗತ್ತಂತೆ. ಅದೇ ಗಂಡನ ಒಂದು ಪರಿಸ್ಥಿತಿ ಗೊತ್ತಾಗಬೇಕು ಹೆಂಡತಿಗೆ ಅಂತಂದರೆ, ಗಂಡನ ಪರಿಸ್ಥಿತಿ ಹೆಂಡತಿಗೆ ಗೊತ್ತಾಗಬೇಕು ಅಂತಂದರೆ ಆ ಗಂಡನವ ಬಡವ ಆಗಬೇಕಂತೆ. ಅದೇ ಗಂಡನಿಗೆ ಹೆಂಡತಿ ಏನಂತ ಗೊತ್ತಾಗಬೇಕಾದ್ರೆ ಅನಾರೋಗ್ಯವಂತಲಾಗಬೇಕಂತೆ. ಹೇಗೆ ನೋಡ್ಕೊಳ್ತಾನೆ ನೀವ ಅಂತ. ಬಡವ ಆಗಿಬಿಟ್ರೆ ಇವಳು ಬಿಟ್ಟು ಹೋಗ್ತಾಳ. ಶ್ರೀಮಂತನಾದಾಗ, ಅವನ ಹತ್ರ ಹಣ ಇದ್ದಾಗ, ಅಧಿಕಾರ ಇದ್ದಾಗ, ಆಸ್ತಿ ಇದ್ದಾಗ, ದುಡ್ಡಿದ್ದಾಗ, ಆಭರಣ ಇದ್ದಾಗ, ಎಲ್ಲವೂ ಇದ್ದಾಗ ತುಂಬ ಚೆನ್ನಾಗಿರ್ತಾಳೆ. ಅದೇ ಒಮ್ಮೆ ಏನಾದರೂ ಗಂಡ ಅನ್ನುವವ ಬಡವನಾದರೆ, ದುಃಖಿತನಾಗಿದ್ದರೆ, ಕಳಂಕ ಸಹಿತನಾದರೆ ಅಥವಾ ಸಾಲಗಾರನಾದರೆ, ಬಾಧೆಗೆ ಒಳಪಟ್ಟವನಾದರೆ, ಈ ಸಂದರ್ಭದಲ್ಲಿ ಅಂತಹ ಸುಖದ ದಿನಗಳನ್ನು ಅನುಭವಿಸಿದ್ದ ಹೆಂಡತಿ ಈಗ ಕೈ ಹಿಡಿತಾಳೋ ಕೈ ಬಿಡುತ್ತಾಳೋ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಅದೇ ಗಂಡ ಬಡವ ಆದಾಗ ಹೆಂಡತಿ ಹೇಗಿರ್ತಾಳೆ ತೋರಿಸುತ್ತೆ ನೋಡಿ. ಇವೆಲ್ಲ ಏನಿದಾವೋ ಇದೆಷ್ಟೆಲ್ಲ ಪೂರ್ಣ ಅದು ಒಂದೇ ಒಂದು ನಕ್ಷತ್ರ ನೋಡಿದ್ರೆ ಅರ್ಥ ಆಗ್ಬಿಡುತ್ತಂತೆ. ಅಂದರೆ ಸುಖ ದುಃಖದಲ್ಲೂ ಸಮಾನವಾಗಿರಬೇಕು. ಎಷ್ಟೇ ಕಷ್ಟ ಕಾರ್ಪಣೆ ಬಂದರೂ ಸಮಾನವಾಗಿರಬೇಕು. ಎಷ್ಟು ನಮಗೆ ಹಣ ಐಶ್ವರ್ಯ ಬಂದರೂ ಸಮಾನವಾಗಿರಬೇಕು. ನಾನು ಹೆಚ್ಚು ನೀನು ಕಡಿಮೆ, ನಾನು ಶ್ರೇಷ್ಠ ನೀನು ಕನಿಷ್ಠ, ನಾನು ಹೇಳಿದ್ದನ್ನೇ ನೀನು ಮಾಡಬೇಕು ಅಲ್ಲ, ನಾನು ಹೇಳಿದ್ದನ್ನು ನೀನು ಮಾಡಬೇಕು, ನೀನು ಹೇಳಿದ್ದನ್ನು ನಾನು ಮಾಡಬೇಕು ಅಂತಕ್ಕಂತಹ ಸಮಭಾವನೆಯನ್ನು ತಂದು ಕೊಡಲಿಕ್ಕಿರ್ತಕ್ಕಂಥ ಆದರ್ಶ ದಂಪತಿಗಳು ಯಾರಾದರೂ ಇದ್ದರೆ ಅವರು ಈ ಅರುಂಧತಿ ವಶಿಷ್ಠರು. ಅವರು 100 ವರ್ಷಗಳ ಕಾಲ ಹೇಗೆ ಬದುಕಿದ್ರು ಅಂತಂದರೆ ಕಳಂಕರಹಿತವಾಗಿ ಬದುಕಿದ್ರು, ಕರ್ತವ್ಯ ಸಹಿತವಾಗಿ ಬದುಕಿದ್ರು. ಅಂದರೆ ದಂಪತಿಗಳಿಬ್ಬರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಬಂದರು. ಅಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾಗ ಹೇಗೆ ನಡ್ಕೊಳ್ಬೇಕು, ನಮ್ಮ ಮನೆಗೆ ಅತಿಥಿಗಳು ಬಂದರೆ ಹೇಗೆ ನಡೆದುಕೊಳ್ಳಬೇಕು, ಇನ್ನೊಬ್ಬರಿಗೆ ನಾವು ಸಹಾಯ ಗಂಡ ಹೆಂಡತಿ ಆಗಿರೋರು ಎಷ್ಟರ ಮಟ್ಟಿಗೆ ಮಾಡಬೇಕು, ಇವೆಲ್ಲವೂ ಕೂಡ ತಿಳಿಸ್ಕೊಡ್ತಕ್ಕಂತಹ ಆ ದಂಪತಿಗಳನ್ನು ಒಮ್ಮೆ ಸ್ಮರಣೆ ಮಾಡತಕ್ಕಂತಹದನ್ನು ತೋರಿಸುತ್ತೆ.
ಅವರ ಪಾತಿವ್ರತ್ಯ ಅಂದ ಕೂಡಲೇ ಒಂದೇ ಶಬ್ದದಲ್ಲಿ ಮಡಿದಿಗೆ ಅರ್ಥ ಆಗ್ಬಿಡ್ತಾರೆ. ಆ ಅರುಂಧತಿ ಎನ್ನುವವಳು ಪತಿವ್ರತೆ. ಈ ಪದ ಬಂದಾಗ ಆಕಸ್ಮಿಕ 10 ವರ್ಷಕ್ಕೋ 15 ವರ್ಷಕ್ಕೋ ನಮ್ಮ ಮನಸ್ಸು ಸ್ವಲ್ಪ ಬದಲಾಗೋ ಸ್ಥಿತಿ ಬಂದರೆ, ಬಹುಶಃ ನಿಮ್ಗೆ ಅರ್ಥ ಆಗಿರುತ್ತೆ, ಬದಲಾಗುವಂಥ ಸಂದರ್ಭ ಬಂದರೆ ಅರುಂಧತಿಯನ್ನು ನೆನಪು ಮಾಡಿಕೊಂಡ್ರೆ ನಾವು ಆ ತಪ್ಪು ಮಾಡಲ್ಲ. ಇದನ್ನು ಸೂಚಿಸುತ್ತೆ. ಬಹುಶಃ ಗಂಡ ಹೆಂಡತಿಬ್ಬರು ಎಚ್ಚೆತ್ಕೊಳ್ಬಹುದು. ಆ ವಶಿಷ್ಠರನ್ನು ತಿಳಿದುಕೊಂಡ್ರೆ ತಾರತಮ್ಯ ಬಂದಾಗ, ಕೋಪಿಷ್ಠರಾಗಿ ನಡ್ಕೊಂಡಾಗ, ಅರೆ ವಶಿಷ್ಠರ ಬಗ್ಗೆ ಹೇಳಿದ್ರು ಗುರುಗಳು, ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಈ ರೀತಿಯಾಗಿ ವರ್ತನೆ ಮಾಡಬಾರ್ದು ಅನ್ನೋದನ್ನು ತಿಳಿದುಕೊಡ್ತಕ್ಕಂಥ ಕಾನ್ಸೆಪ್ಟ್. ಸಮಾನತೆ ಅನ್ನೋ ಒಂದೇ ಒಂದು ಪದ ಇಬ್ಬರಲ್ಲೂ ಇದೆ. ಹೆಚ್ಚು ಕಡಿಮೆ ಅಂತ ಎಲ್ಲೂ ಇಲ್ಲ. ಗಂಡ ಹೆಚ್ಚು ಹೆಂಡತಿ ಕಡಿಮೆ ಅನ್ನೋದು ಎಲ್ಲೂ ಇಲ್ಲ. ಇಬ್ಬರಲ್ಲೂ ಕೂಡ ಶ್ರೇಷ್ಠತೆ ಅನ್ನೋದನ್ನು ಎತ್ತಿ ತೋರಿಸುತ್ತೆ. ಅದಕ್ಕಾಗಿಯೇ ನಿಮಗೆ ತಲೆ ಎತ್ತಿ ಆ ಒಂದು ಅರುಂಧತಿ ನಕ್ಷತ್ರವನ್ನು ದರ್ಶನವನ್ನು ಮಾಡಿಸ್ತಕ್ಕಂತಹದ್ದು. ದಂಪತಿಗಳಿಬ್ಬರೂ ಕೂಡ, ನವದಂಪತಿಗಳಿಬ್ಬರೂ ಕೂಡ ವನಸುಮದೊಳೆನ್ನ ಜೀವನ ನಶಿಸಿ ನವಿಲನಂತೆ ನಾಚುತ್ತಾ ಜನ್ಮ ಜನ್ಮದ ನೆಂಟನ್ನು ಗಂಟು ಹಾಕಲು ಪ್ರಭೆಯೊಳಗೆ ಕಾಯಲು ಕುಣಿಯಲು ಶರದೃತುವಿನಂತೆ ನೂತನ ಜೀವನ ವಿನೂತನ ಶೈಲಿಯಲ್ಲಿ ನಡೆಯಲಿಕ್ಕೆ ಆ ದರ್ಶನವನ್ನು ಮಾಡಿಸ್ತಾರೆ ಪ್ರೀತಿಯ ಬಂಧುಗಳೇ. ಗುರುಜಿ, ನಾನು ಕೂಡ ಎಷ್ಟೋ ಮದುವೆಗಳನ್ನು ಅಟೆಂಡ್ ಮಾಡಿದ್ದೀನಿ ಈ ರೀತಿಯಾಗಿ ನಕ್ಷತ್ರ ತೋರಿಸುವಂಥದ್ದು. ಬಹುಶಃ ಅಲ್ಲಿ ಕಾಣಿಸ್ತದೆ ನೋಡಿ, ಅರುಂಧತಿ ನಕ್ಷತ್ರ ಕಾಣಿಸ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಬಿಟ್ಟರೆ ಇಷ್ಟೊಂದು ಸುದೀರ್ಘವಾದಂತಹ ವಿಷಯ ಈ ಒಂದು ನಕ್ಷತ್ರ ನೋಡುವಂತಹ ಶಾಸ್ತ್ರದಲ್ಲಿ ಅಡಗಿದೆ ಅನ್ನೋಂಥದ್ದೇ ನನಗೆ ತಿಳಿದಿರಲಿಲ್ಲ. ಬಹುಶಃ ವೀಕ್ಷಕರಲ್ಲೂ ಕೂಡ ಅಷ್ಟೇ ಸಾಕಷ್ಟು ಒಂದಷ್ಟು ಗೊಂದಲ ಇತ್ತೇನೋ. ಯಾಕೆಂದರೆ ಏನಕ್ಕಾಗಿ ತೋರಿಸ್ತಾರೆ, ಬೆಳಗ್ಗೆ ಹೊತ್ತಿನಲ್ಲಿ ಎಲ್ಲಿ ನಕ್ಷತ್ರ ಕಾಣುತ್ತೆ. ಆದರೆ ಇವತ್ತು ನೀವು ತಿಳಿಸ್ಕೊಟ್ರಲ್ಲ, ಈ ಮಾಹಿತಿ ಬಹುಶಃ ನಾವಿನ್ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಅಲ್ಲಿ ಇದ್ದಂತಹ ಒಂದು ಕನ್ಫ್ಯೂಷನ್ಗೆ ಕನ್ಕ್ಲೂಷನ್ ಕೊಟ್ಟಿದ್ದೀರಿ ಅಂತಾನೆ ಹೇಳ್ಬಹುದು ಗುರುಜಿ. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಎಷ್ಟೊಂದು ಆಚಾರ ವಿಚಾರ ಸಂಪ್ರದಾಯಗಳನ್ನು ಪಾಲಿಸ್ತಾ ಬರ್ತಾ ಇರ್ತೀವಿ. ನಮಗೆ ಗೊತ್ತಿಲ್ಲದಲ್ಲೇ ದಿನನಿತ್ಯದ ನಮ್ಮ ಜೀವನದಲ್ಲಿ ಇಂಥ ಒಂದು ಆಚರಣೆಗಳನ್ನು ಮಾಡ್ತಾನೆ ಬರ್ತಾ ಇರ್ತೀವಿ. ಆದರೆ ಒಂದೊಂದು ಆಚರಣೆಗೂ ಒಂದೊಂದು ಸಂಪ್ರದಾಯಕ್ಕೂ ಕೂಡ ಅದರದ್ದೇ ಆದಂತಹ ಹಿನ್ನೆಲೆ ಖಂಡಿತವಾಗ್ಲೂ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನಮಗೆ ಮದುವೆಯ ನಂತರ ಅರುಂಧತಿ ನಕ್ಷತ್ರವನ್ನು ತೋರಿಸೋದು ಯಾಕಾಗಿ, ಅವಳು ಎಷ್ಟೊಂದು ಅದ್ಭುತವಾದಂತಹ ವಿಷಯಗಳನ್ನು ಒಳಗೊಂಡಿದ್ದಾಳೆ, ಹಾಗಾಗಿ ಅರುಂಧತಿ ವಸಿಷ್ಠರನ್ನು ನಾವು ನೆನೀಬೇಕು ಅನ್ನೋಂಥ ಉದ್ದೇಶವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.